ಅಮ್ಮ ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರು ತುಂಬಿದ ಜಲರಾಶಿ. ಈ ನೀರ ಮಧ್ಯದಲ್ಲಿ ಬರುತ್ತಿರುವಂತಹ ಹೊತ್ತಿಗೆ ನಭೋ ಮಂಡಲದಿಂದ ಕೇಳಿಸಿ ಬಂತು ಓಂಕಾರದ ನಿನಾದ. ಅದನ್ನೇ ಅರಸುತ್ತಾ ಮುಂದೆ ಬಂದಂತಹ ಹೊತ್ತಿನಲ್ಲಿ ಕಣ್ಣೆದುರು ಪ್ರತ್ಯಕ್ಷಳಾದವಳು ನೀನು ತಾಯಿ. ನಮ್ಮ ಸೃಷ್ಟಿಗೆ ಕಾರಣಕರ್ತಳು ನೀನೇ ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ನಮ್ಮ ಸೃಷ್ಟಿ ಯಾಕಾಯಿತು, ಆಗಬೇಕಾದ ಕೆಲಸಗಳೇನೆಂಬುದಾಗಿ ಅರ್ಹುವಿನ ತಾಯಿ. ಬ್ರಹ್ಮ, ನಾರಾಯಣ, ಮಹೇಶ್ವರ ಕರೆಯುವುದಕ್ಕೆ ಹೆಸರು, ಸತ್ಯಲೋಕ, ವೈಕುಂಠ, ಕೈಲಾಸ ಇರುವುದಕ್ಕೆ ಸ್ಥಳ, ಸೃಷ್ಟಿ